ಹಲೋ ಎವ್ರಿವನ್. ನಾವು ಇಲ್ಲಿ ಮೇನ್ಸ್ ಎಕಾಲಜಿ, ಎನ್ವೈರನ್ಮೆಂಟಲ್ ಎಕಾಲಜಿ ಮೇನ್ಸ್ ಕ್ವೆಶನ್ಸ್ 3 ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಹವಳ ದಿಣ್ಣೆಗಳು ಕಾರಲ್ ರೀಫ್ಸ್, ಇನ್ನೊಂದು ಕ್ಲೈಮೇಟ್ ಚೇಂಜ್ ಬಗ್ಗೆ, ಮತ್ತೊಂದು ಮಾನವ ವನ್ಯಜೀವಿ ಸಂಘರ್ಷಣೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೆಯ ಪ್ರಶ್ನೆ ಕಾರಲ್ ರೀಫ್ಸ್ ಅಥವಾ ಹವಳ ದಿಣ್ಣೆಗಳು ಅಂತ ನೋಡಿದಾಗ ಪ್ರಶ್ನೆ ಈ ರೀತಿ ಇದೆ: ಡಿಸ್ಕಸ್ ದ ಸೇಲಿಯಂಟ್ ಫೀಚರ್ಸ್ ಕಾರಲ್ ರೀಫ್ಸ್ ಅಥವಾ ಹವಳ ದಿಣ್ಣೆಗಳ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ. ವೈ ಇಸ್ ದ ಸರ್ವೈವಲ್ ಆಫ್ ಕಾರಲ್ ರೀಫ್ಸ್ ಇಂಪಾರ್ಟೆಂಟ್ ಟು ಹ್ಯೂಮನ್ ಆ್ಯಂಡ್ ಅಕ್ವಾಟಿಕ್ ಲೈಫ್? ಮಾನವ ಮತ್ತು ಜಲಚರಗಳಿಗೆ ಹವಳದ ಬಂಡೆಗಳ ಉಳಿವು ಏಕೆ ಮುಖ್ಯವಾಗಿದೆ? ಫಸ್ಟ್ ಪಾರ್ಟ್ ಏನು ಕೇಳುತ್ತೆ ಅಂತಂದ್ರೆ ಅದಂದ್ರೆ ಏನು, ಕಾರಲ್ ರೀಫ್ಸ್ ಅಂದ್ರೆ ಏನು, ಹವಳ ದಿಣ್ಣೆಗಳಂದ್ರೆ ಏನು. ಎರಡನೇ ಭಾಗದಲ್ಲಿ ಏನಿದೆ ಅಂತಂದ್ರೆ ಇದರ ಪ್ರಯೋಜನ ಏನು, ಅಂದ್ರೆ ಇದರ ಅಸ್ತಿತ್ವದಿಂದ ಮನುಷ್ಯರಿಗೆ ಮತ್ತು ಏನು ಅಕ್ವಾಟಿಕ್ ಇಕೋಸಿಸ್ಟಮ್ ಜಲ ಪರಿಸರ ವ್ಯವಸ್ಥೆಯಲ್ಲಿ ಇದರ ಪಾತ್ರ ಏನು ಅಂತ ಪ್ರಶ್ನೆ ಇದೆ. ಸೊ ನಮಗೆ ತಿಳಿದಿರೋ ಹಾಗೆ ವಿ ನೋ ದಟ್ ಆನ್ಸರ್ಸ್ ಯಾವ ರೀತಿ ಇರಬೇಕು: ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತ ಇರುತ್ತೆ. 3 ಭಾಗ ಇರುತ್ತೆ ಅಲ್ವಾ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಮೊದಲನೆಯ ಭಾಗದಲ್ಲಿ ನೀವೇನು ಬರಿಬೇಕು ಅಂತಂದ್ರೆ ಕಾರಲ್ ರೀಫ್ಸ್ನ ಒಂದು ಅರ್ಥ, ಡೆಫಿನಿಷನ್ ಅಂದ್ರೆ ಏನು ಅದು ಅಂತ. ಸೊ ಅಥವಾ ಕಾರಲ್ ಅಂದ್ರೆ ಏನು, ಹವಳ ದಿಣ್ಣೆಗಳು ಅಂದ್ರೆ ಏನು ಅಂತ. ಸೊ ಅದ್ರಲ್ಲಿ ಏನು ಬರೀತೀರಾ ಅಂತಂದ್ರೆ ಹವಳಗಳು ಸಾಗರದಲ್ಲಿ ಅಥವಾ ಸಮುದ್ರದಲ್ಲಿ ಇರುವಂತ ಜೀವಿಗಳು. ದೇ ಆರ್ ದ ಮರೀನ್ ಕ್ರೀಚರ್ಸ್, ಮರೀನ್ ಆರ್ಗ್ಯಾನಿಸಮ್ಸ್ ಇನ್ ದಿ ಓಷನ್. ಸೊ ದೇ ಫಾರ್ಮ್ ರೀಫ್ಸ್ ಅಥವಾ ಹಲವಾರು ಕಾರಲ್ ಪಾಲಿಪ್ಗಳು ಸೇರಿ ಒಂದು ಕಾರಲ್ ರೀಫ್ ಆಗುತ್ತೆ ಅಂತ ಅದರ ಬಗ್ಗೆ ಬರಿಬೋದು. ಯಾಕೆಂದ್ರೆ ಫಸ್ಟ್ ಫೀಚರ್ಸ್ನ ಕೇಳಿರೋದ್ರಿಂದ ಬೇಸಿಕ್ ಆಗಿ ಬರಿಬೇಕಾಗುತ್ತೆ. ಮತ್ತೊಂದು ಮುಖ್ಯವಾದ, ಕೆಲವೊಂದು ಸಲ ನಾವು ಅದನ್ನ ಡಿಫೈನ್ ಮಾಡಬೇಕಾದ್ರೆ, ಅದರ ಅರ್ಥ ಕೊಡಬೇಕಾದ್ರೆ ಅದಕ್ಕೆ ಇರುವಂತ ಹಲವಾರು ಆಲ್ಟರ್ನೇಟ್ ಹೆಸರು, ವಿವಿಧ ಹೆಸರುಗಳನ್ನು ಹೇಳ್ಬೋದು. ಇಲ್ಲಿ ನಾನು ಒಂದು ಪಾಯಿಂಟ್ ಆ್ಯಡ್ ಮಾಡೋದಾದ್ರೆ ಹವಳ ದಿಣ್ಣೆಗಳನ್ನು ಉಷ್ಣವಲಯದ, ಸಾಗರದ ಉಷ್ಣವಲಯದ ಕಾಡುಗಳು ಅಥವಾ ಮಳೆ ಕಾಡುಗಳು ಅಂತಾನು ಕರೀತಾರೆ. ಕಾರಲ್ ರೀಫ್ಸ್ ಆರ್ ಕಾಲ್ಡ್ ಆಸ್ ಅ ರೈನ್ ಫಾರೆಸ್ಟ್ ಆಫ್ ದಿ ಓಷನ್ ಅಂತ ಕರೀತಾರೆ. ಅಂದ್ರೆ ಹೇಗೆ ಭೂಮಿ ಮೇಲೆ ರೈನ್ ಫಾರೆಸ್ಟ್ ಎಷ್ಟು ಇಂಪಾರ್ಟೆಂಟ್, ಮಳೆ ಕಾಡುಗಳು ಎಷ್ಟು ಇಂಪಾರ್ಟೆಂಟು, ಯಾಕಂದ್ರೆ ಜೈವಿಕ ವೈವಿಧ್ಯತೆಯನ್ನ ಸಪೋರ್ಟ್ ಮಾಡುತ್ತೆ, ಅದೇ ರೀತಿ ನೀರೊಳಗೂ ಸಹ ಕಾರಲ್ ರೀಫ್ಸ್ ಆ ಕೆಲಸವನ್ನು ಮಾಡುತ್ತೆ. ಇದಿಷ್ಟು ಇಂಟ್ರೊಡಕ್ಷನ್ ಅಲ್ಲಿ ಇದ್ರೆ ಸಾಕು, ಮೊದಲನೆಯ ಭಾಗದಲ್ಲಿ ಇದ್ರೆ ಆಯ್ತು. ಬಾಡಿಯಲ್ಲಿ ಮೇನ್ ಪಾರ್ಟ್ ಅಲ್ಲಿ ಏನ್ ಬರಿಬೇಕು, ಮುಖ್ಯ ಭಾಗದಲ್ಲಿ ಏನ್ ಬರಿಬೇಕು ಅಂತಂದ್ರೆ ಸೇಲಿಯನ್ ಫೀಚರ್ಸ್ ಕೇಳಿದ್ದಾರೆ ಮತ್ತು ಅದರ ಅವಶ್ಯಕತೆ, ಇಂಪಾರ್ಟೆಂಟ್ ಏನು ಅಂತ. ಸೇಲಿಯನ್ ಫೀಚರ್ಸ್ ಅಂತ ಒಂದು ಚಿಕ್ಕ, ಅಂದ್ರೆ ಮುಖ್ಯ ಅಂಶಗಳು ಅಥವಾ ಮುಖ್ಯ ಲಕ್ಷಣಗಳು ಅಂತ ಬೇಸಿಕ್ ಆಗಿ ತುಂಬಾ ಉದ್ದ ಸೆಂಟೆನ್ಸ್ ಬರೆಯೋ ಬದಲು ಬರೀ ಬೇಸಿಕ್ ಫೀಚರ್ಸ್, ಮುಖ್ಯ ಲಕ್ಷಣಗಳು ಅಂದ್ರೆ ಇವು ಎಷ್ಟು ಟೆಂಪರೇಚರ್ ಅಲ್ಲಿ ಇರುತ್ತೆ, ಎಷ್ಟು ತಾಪಮಾನ ಬೇಕು ಇದಕ್ಕೆ, ಮತ್ತು ಇದು ಒಂದು ಸಿಂಬಯಾಟಿಕ್ ಅಸೋಸಿಯೇಷನ್ ಅಂದ್ರೆ ಪರಸ್ಪರ ಅವಲಂಬನೆ ಈ ರೀತಿಯಲ್ಲಿ ಇರುವಂತ ಜೀವಿಗಳಾಗಿರುತ್ತೆ. ಮತ್ತು ಇದಕ್ಕೆ ಎಷ್ಟು ಉಪ್ಪಿನಾಂಶ, ಲವಣಾಂಶ ಬೇಕು, ಸಾಲಿನಿಟಿ ಬೇಕು ಅಂತ ಅದನ್ನು ಹೇಗೆ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಅಥವಾ ವಿವರಿಸ್ತೀರಾ, ಅದು ಸೇಲಿಯನ್ ಫೀಚರ್ಸ್ ಆಗುತ್ತೆ. ಮತ್ತು ಇದು ಎಲ್ಲೆಲ್ಲಿ ಕಂಡು ಬರುತ್ತೆ, ನಾವು ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಸ್ಪೆಸಿಫಿಕ್ ಆಗಿ ಬರಿಬೋದು ಅಂತಂದ್ರೆ, ಅಥವಾ ಜನರಲ್ ಆಗಿ ಬರಿಬೋದು. ನೀವೇನು ಬರಿಬೋದು, ಉಷ್ಣವಲಯದ ಪ್ರದೇಶಗಳಲ್ಲಿ ಇದನ್ನ ನೋಡ್ಬೋದು ಅಂತಾನು ಬರಿಬೋದು. ಇದು ಗುಣಲಕ್ಷಣಗಳಿಗೆ ಬರುತ್ತೆ. ನಂತರ ನಾವು ಇಂಪಾರ್ಟೆನ್ಸ್ ಟು ಹ್ಯೂಮನ್ ಆ್ಯಂಡ್ ಅಕ್ವಾಟಿಕ್ ಲೈಫ್, ನಮಗೆ ಮತ್ತು ಇತರ ಜಲಚರಗಳಿಗೆ ಯಾಕೆ ಕಾರಲ್ ರೀಫ್ಸ್ ಅಥವಾ ಹವಳ ದಿಣ್ಣೆಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದಾಗ ಅದು ಬಾಡಿಯಲ್ಲೇ ಬರೀತೀರಾ ನೀವು, ಕನ್ಕ್ಲೂಷನ್ ಅಲ್ಲ. ಅಲ್ಲೇನು ಸೆಕೆಂಡ್ ಭಾಗವಾಗಿ ತಗೊಂಡು ಇಂಪಾರ್ಟೆನ್ಸ್ ಟು ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಅಕ್ವಾಟಿಕ್ ಲೈಫ್ ಪಾಯಿಂಟ್ ವೈಸ್ ಬರಿಬೇಕು. ಯಾಕಂತಂದ್ರೆ ನೀವು ವರ್ಡ್ ಲಿಮಿಟ್ ಇರೋದ್ರಿಂದ ಎಲ್ಲಾನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಪಾಯಿಂಟ್ ವೈಸ್ ಬರೆಯೋದಾದ್ರೆ ಮೊದಲನೇದಾಗಿ ಜೈವಿಕ ವೈವಿಧ್ಯತೆಗೆ ಒಂದು ಬೆಂಬಲ, ಅಥವಾ ನಾವೇನು ಹೇಳ್ತೀವಿ ಸಪೋರ್ಟಿಂಗ್ ಬಯೋಡೈವರ್ಸಿಟಿ. ಹವಳ ದಿಣ್ಣೆಗಳ ಮೇಲೆ ಹಲವಾರು ಜೀವಿಗಳು ಅವಲಂಬಿತವಾಗಿರುತ್ತೆ, ಅದನ್ನ ಬರಿಬೋದು. ಸಪೋರ್ಟ್ ಬಯೋಡೈವರ್ಸಿಟಿ ಅಂದ್ರೆ ಜೈವಿಕ ವೈವಿಧ್ಯತೆಯನ್ನು ಬೆಳವಣಿಗೆಗೆ ಸಹಾಯವಾಗುತ್ತದೆ ಅಂತ. ಎರಡನೇದೇನು ಅಂತಂದ್ರೆ ಲೈವ್ಲಿಹುಡ್ ಫಾರ್ ದ ಪೀಪಲ್, ಅಂದ್ರೆ ಜನರ ಜೀವನೋಪಾಯಕ್ಕಾಗಿ ಅದು ಸಹಾಯವಾಗುತ್ತದೆ. ಯಾಕಂದ್ರೆ ಕಾರಲ್ ರೀಫ್ಸ್ ಅಂತಂದ್ರೆ ಅಲ್ಲಿ ಸಾವಿರಾರು ಮೀನುಗಳಿರುತ್ತೆ. ಸೊ ಅದರಿಂದ ಫಿಶಿಂಗ್, ಮೀನುಗಾರಿಕೆ ಸಹ ಇಂಪ್ರೂವ್ ಆಗುತ್ತೆ. ಮೂರನೇದು ಹೇಳೋದಾದ್ರೆ ಈ ಕರಾವಳಿ ಪ್ರದೇಶಗಳ ಒಂದು ರಕ್ಷಣೆ ಅಂತ ಹೇಳ್ಬೋದು, ಒಂದು ಬ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ. ಪ್ರೊಟೆಕ್ಷನ್ ಆಫ್ ಕೋಸ್ಟಲ್ ಏರಿಯಾಸ್ ಇದಿರೋದ್ರಿಂದ ಏನಾಗುತ್ತೆ, ಮ್ಯಾಂಗ್ರೋವ್ಗಳು ಯಾವ ರೀತಿ ಕಾರ್ಯ ಮಾಡುತ್ತೋ ಅದೇ ರೀತಿ ಕಾರಲ್ ರೀಫ್ ಸಹ ಈ ಅಲೆಗಳನ್ನ, ದೊಡ್ಡ ದೊಡ್ಡ ಅಲೆಗಳನ್ನು, ಸುನಾಮಿ ಅಂತ ಅಲೆಗಳನ್ನ ತಡೆಯುತ್ತೆ. ಅದು ಒಂದು ರೀಸನ್ ಹೇಳ್ಬೋದು ನಾವು. ಮತ್ತು ಇಟ್ ಫಿಲ್ಟರ್ಸ್ ವಾಟರ್ ಅಂತಾನು ಹೇಳ್ಬೋದು. ಫಿಲ್ಟರ್ಸ್ ವಾಟರ್ ಅಂತಂದ್ರೆ ಅತಿ ಹೆಚ್ಚು ಕಲುಷಿತ ಅಥವಾ ಮಲಿನಕಾರಕಗಳು ಬಂದಾಗ ಇದು ಅದನ್ನು ಹಿಡಿದುಕೊಳ್ಳುತ್ತೆ. 4ನೇದು. ಇನ್ನೊಂದು
ಬಹುಮುಖ್ಯವಾಗಿ ಇದೊಂದು ಕಾರ್ಬನ್ ಸಿಂಕ್ಗಳಾಗಿ ಕಾರ್ಯನಿರ್ವಹಿಸುತ್ತೆ. ಯಾಕಂದ್ರೆ ಸೇಲಿಯನ್ ಫೀಚರ್ಸ್ ಅಲ್ವಾ ಅದಕ್ಕೆ, ಅಂದ್ರೆ ಅದು ಯಾವುದಕ್ಕೆ ಉಪಯೋಗ ಅಂತ ಹೇಳಿದಾಗ ಕಾರ್ಬನ್ ಸಿಂಕ್ಗಳಂತಂದ್ರೆ ಇದರಲ್ಲಿರುವಂತ ಝೂಝ್ಯಾಂಥಲೆ ಆಲ್ಗೆ ಇರುವಂತದ್ದು ಏನ್ ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಇಂದ ಕಾರ್ಬನ್ ಅನ್ನ ಹೀರಿಕೊಳ್ಳುತ್ತೆ. ಅದರಿಂದ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಲ್ಲಿ ಸಹಾಯವಾಗುತ್ತೆ. ಇಷ್ಟು ಮೇನ್ ಅಂಶಗಳು. ಇದನ್ನ ನೀವು ಬಾಡಿಯಲ್ಲಿ ಬರೀತೀರಾ. ಮಾನವರಿಗೆ ಮತ್ತು ಜಲಚರಗಳಿಗೆ ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಬಾಡಿಯಲ್ಲಿ ಬರೆದ್ರೆ ನಿಮ್ಗೆ ವರ್ಡ್ ಲಿಮಿಟ್ ಮೇಲೆ ನೀವು ಪದಗಳ ಬಳಕೆ ನೀವು ಕಮ್ಮಿ ಮಾಡ್ಬೋದು ಅಂತ ಹೇಳ್ಬೋದು. ಕನ್ಕ್ಲೂಷನ್ ಅಲ್ಲಿ ತುಂಬಾ ತೀರಾ ಎಲ್ಲ ಎಲಾಬರೇಟ್ ಆಗಿ ಅಥವಾ ವಿವರಣೆ ಅವಶ್ಯಕತೆ ಇಲ್ಲ, ಒಂದು ಎಂಡಿಂಗ್ ನೋಟ್ ತರ ಬರಿಬೋದು. ಹಾಗಾಗಿ ಕಾರಲ್ ರೀಫ್ಸ್ ಅನ್ನು, ಹವಳ ದಿಣ್ಣೆಗಳನ್ನು ಇನ್ನೊಂದು ಪಾಯಿಂಟ್ ಲಾಸ್ಟ್ ಅಲ್ಲಿ ಆಡ್ ಮಾಡೋದಾದ್ರೆ ಫೌಂಡೇಶನ್ ಸ್ಪೀಶೀಸ್ ಅಂತ ಕರಿಬೋದು. ಏನಂದ್ರೆ ಅಡಿಪಾಯ ಪ್ರಭೇದಗಳು ಅಂತ. ಎಷ್ಟೋ ಜೀವರಾಶಿಗಳಿಗೆ ಇದು ಒಂದು ಅಡಿಪಾಯವಾಗಿದೆ. ಅದರಿಂದ ನಮಗೆ ಇದರ ಅವಶ್ಯಕತೆ ಇದೆ. ಇದಕ್ಕಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇತರ ದೇಶಗಳಲ್ಲಿ ಹಲವಾರು ಸಂರಕ್ಷಣಾ ಒಂದು ಯೋಜನೆಗಳನ್ನು ತಗೊಂಡಿದ್ದಾರೆ ಅಂತ ಅನ್ನೋದು ಕನ್ಕ್ಲೂಡ್ ಮಾಡ್ಬೋದು. ಕನ್ಕ್ಲೂಷನ್ ಯಾವತ್ತು ಸಿಂಪಲ್ ಆಗಿ ಇಟ್ಕೊಬಹುದು. ಸೊ ಇಷ್ಟು ಮೊದಲನೆಯ ಪ್ರಶ್ನೆಯ ಒಂದು ಎರಡನೇದಾಗಿ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಇನ್ ರೀಸೆಂಟ್ ಇಯರ್ಸ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಕರ್ನಾಟಕ ಸೀಸ್ ರ್ಯಾಪಿಡ್ ರೈಸ್ ಇನ್ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ವಾಟ್ ಫ್ಯಾಕ್ಟರ್ಸ್ ಲೀಡಿಂಗ್ ಟು ಮ್ಯಾನ್ ಆನಿಮಲ್. ಇದು ಯಾವುದೆಲ್ಲ ಕಾರಣಗಳು ಇದೆ ಅಂತ ಕೇಳಿದ್ದಾರೆ. ಸೊ ಇಫ್ ಯು ವಾಂಟ್ ಮಿ ಟು ರೀಡ್ ಇನ್ ಕನ್ನಡ, ಕರ್ನಾಟಕ ಸೇರಿದಂತೆ ಭಾರತದ ಹಲವು ಭಾಗಗಳಲ್ಲಿ ಮಾನವ ಸಂಘರ್ಷಣೆಗಳು ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣಗಳೇನು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಕೇಳಿದರು. ಸೊ ಫಸ್ಟು ಆಗ್ಲೇ ಹೇಳ್ದಾಗೆ ಒಂದು ಸಣ್ಣದಾಗಿ ಒಂದೆರಡು ಲೈನು ಡೆಫಿನಿಷನ್ ಬರೀಬೇಕಾಗುತ್ತೆ. ಮಾನವ ವನ್ಯಜೀವಿ ಸಂಘರ್ಷಣೆ ಅಂದ್ರೆ ಏನು ಮತ್ತು ಇದು ಯಾತಕ್ಕಾಗುತ್ತೆ ಅಂತ ಒಂದು ಲೈನ್ ಬರೀಬೇಕಾಗುತ್ತೆ. ಆ ನಂತರ ಡೈರೆಕ್ಟ್ ಆಗಿ ನೀವು ಬಾಡಿಗೆ ಹೋಗಿ, ಯಾಕೆಂತಂದ್ರೆ ಜಾಸ್ತಿ ಕೇಳಿದ್ದಾರೆ, ತಡೆಗಟ್ಟುವ ಕ್ರಮ ಕೇಳಿದ್ದಾರೆ ಮತ್ತು ಕಾರಣವಾಗುವ ಅಂಶ ಕೇಳಿದ್ದಾರೆ. ಹೆಚ್ಚುತ್ತಿವೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತದೆ ಅಂತ ಕೇಳಿರೋದ್ರಿಂದ ನಿಮ್ಮ ಬಾಡಿ ಪಾರ್ಟ್ ಅನ್ನ ಮಧ್ಯಭಾಗವನ್ನು ನೀವು ಕಂಟಿನ್ಯೂ ಅಂದ್ರೆ ಸ್ಟಾರ್ಟ್ ಮಾಡ್ಬೋದು ಒಂದೆರಡು ಲೈನ್ ಬರೆದು ಇಂಟ್ರೊಡಕ್ಷನ್ ಅಲ್ಲಿ. ಸೊ ಇಲ್ಲೇನ್ ಬರೀತೀರಾ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕಾರಣಗಳಿಗೆ ಹೋಗ್ಬೋದು. ಕಾರಣಗಳ ಅಂಶಗಳು ಏನು ಅಂತ ಮೊದಲನೆಯ ಪಾಯಿಂಟ್ ಹ್ಯಾಬಿಟ್ಯಾಟ್ ಲಾಸ್, ಆವಾಸ ಸ್ಥಾನ ನಾಶ ಆಗುತ್ತಿರುವುದರಿಂದ. ಎರಡನೇದು ಆಹಾರದ ಮತ್ತು ನೀರಿನ ಕೊರತೆ, ವಾಟರ್ ಅಂಡ್ ಫುಡ್ ಸ್ಕೇರ್ಸಿಟಿ ಇನ್ಸೈಡ್ ದ ಫಾರೆಸ್ಟ್. ನಂತರ ಡಿಫಾರೆಸ್ಟೇಷನ್, ಅರಣ್ಯ ನಾಶ ಅಥವಾ ಅರಣ್ಯ ನಾಶ ಬದಲು ನೀವು ಅದ್ರ ಜೊತೆಗೆ ಸೇರಿಸ್ಬೋದು ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್, ನಗರೀಕರಣ ಅದನ್ನ ಹಾಕ್ಬೋದು. ಮತ್ತು ಇನ್ನೇನು ಕಾಂಪಿಟೇಷನ್, ಪೈಪೋಟಿ, ಅರಣ್ಯದಲ್ಲಿ ಪೈಪೋಟಿ. ಯಾಕೆ ಅಂತಂದ್ರೆ ಕೆಲವೊಂದು ಸರಿ ನಾವೇ ಅದಕ್ಕೆ ಕಾರಣ ಆಗಿರಲ್ಲ. ಕಾಡಿನಲ್ಲಿ ಅತಿ ಹೆಚ್ಚುತ್ತಿರುವ ಸಂಖ್ಯೆಯಿಂದ ಒಂದು ಜನಸಂಖ್ಯೆ ಅಥವಾ ಒಂದು ಭೇದಗಳು, ಒಂದು ಜಾತಿಗಳು, ಒಂದು ಪಾಪ್ಯುಲೇಷನ್ ಹೆಚ್ಚಾಗುತ್ತಿರೋದ್ರಿಂದ ಏನಾಗಿರುತ್ತೆ, ಪೈಪೋಟಿ ಅಥವಾ ಕಾಂಪಿಟೇಷನ್ ಇಂದನೂ ಕೆಲವೊಂದು ಜೀವಿಗಳು ವಲಸೆ ಬಂದ್ಬಿಡುತ್ತೆ. ವಲಸೆ ಬಂದಾಗ ಏನಾಗುತ್ತೆ, ಅದು ಈ ಮನುಷ್ಯರು ಇರುವಂತ ಜಾಗದಲ್ಲಿ ಬಂದಾಗ ಮಾನವ ವನ್ಯಜೀವಿ ಸಂಘರ್ಷಣೆ ಆಗುವುದು ಸಹಜ. ಅದನ್ನು ಬರಿಬೋದು ನೀವು ಪೈಪೋಟಿ. ಕಾಡಿನಲ್ಲಿರುವಂತ ಜೀವಿಗಳ ನಡುವೆ ಪೈಪೋಟಿ ಅಂತ ಬರಿಬೋದು. ಸೊ ಇಷ್ಟು ಕಾರಣಗಳು, ಬೇಸಿಕ್ ಕಾರಣಗಳು ಇದೇನೆ. ಅದು ಬಿಟ್ಟು ನೀವು ಎಲಾಬರೇಟ್ ಮಾಡಬೇಕು ಅಂದ್ರೆ ಈ ಒಂದು 4-5 ಪಾಯಿಂಟ್ಗಳಲ್ಲಿ ಇನ್ನೂ ವಿವರಣೆ ಕೊಡಬೇಕು ಅಂತಂದ್ರೆ ಉದಾಹರಣೆಗಳನ್ನ ಆಡ್ ಮಾಡಿ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಹೆಚ್ಚಾಗುತ್ತದೆ ಅಂತ ಕೊಟ್ಟಾಗ ಕೆಲವೊಂದು ಸ್ಥಳಗಳನ್ನ ಮೆನ್ಷನ್ ಮಾಡ್ಬೋದು, ಪಾಯಿಂಟ್ ಜೊತೆನೆ ಮೆನ್ಷನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಸಪರೇಟ್ ಆಗಿ ಉದಾಹರಣೆಗಳು ಅಂತ ಒಂದೇ ಲೈನ್ ಅಲ್ಲಿ ಬರಿಬೋದು. ಅದು ಫಾರ್ ಎಕ್ಸಾಂಪಲ್ ನಾಗರಹೊಳೆ ಬಂಡೀಪುರಲ್ಲಿ ಆನೆ ಮತ್ತು ಮನುಷ್ಯರ ನಡುವಿನ ಸಂಘರ್ಷಣೆ. ಮತ್ತು ಹಾಸನ್ ಮತ್ತು ಕೊಡಗು ಜಿಲ್ಲೆಗಳಲ್ಲೂ ಸಹ ಕಾಫಿ ಪ್ಲಾಂಟೇಶನ್, ಕಾಫಿ ತೋಟಗಳಲ್ಲಿ ಆಗುತ್ತಿರುವಂತ ಹೆಚ್ಚಾಗಿ ಕಾಫಿ ತೋಟಗಳು ವಿಸ್ತರಣೆ ಆಗುತ್ತಿರೋದ್ರಿಂದ ಈ ಆನೆಗಳ ಸಂಚಾರಿ ಮಾರ್ಗಗಳು ಅದು ಏನಾಗ್ತದೆ, ಇಲ್ಲಿ ಕಾಫಿ ತೋಟಗಳು ಅಥವಾ ಬೇರೆ ಬೇರೆ ತೋಟಗಳು ಹೆಚ್ಚಾಗುತ್ತಿರೋದ್ರಿಂದ ಏನಾಗ್ತದೆ, ಸಂಘರ್ಷಣೆ ಆಗ್ತಾ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಕೆಲವೊಂದು ಜಾಗಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಏನಾಗ್ತದೆ, ವೈಲ್ಡ್ ಬೋರ್, ಕಾಡು ಹಂದಿಗಳ ಮಾನವ ಮತ್ತು ಕಾಡು ಹಂದಿಗಳ ಸಂಘರ್ಷಣೆ ಆಗಿರ್ಬೋದು. ಅಥವಾ ಬಳ್ಳಾರಿಯಲ್ಲಿ ಅಂತ ನೋಡಿದ್ರೆ ನಾವು ಮಂಗಗಳು, ಕೋತಿಗಳು, ಎಸ್ಪೆಷಲಿ ರೆಸೋಸ್ ಮೆಕ್ಯಾಕ್ ಅಂತ ಅಂತೀವಿ, ಅದರದ ಬಗ್ಗೆ ಆಗಿರ್ಬೋದು. ಸೊ ನೀವು ಉದಾಹರಣೆಗಳನ್ನ ಕೊಟ್ರೆ ನಿಮ್ಮ ಒಂದು ಆನ್ಸರ್ ಅಲ್ಲಿ ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಓಕೆ, ಯು ಆರ್ ಫೋಕಸಿಂಗ್ ಆನ್ ಕರ್ನಾಟಕ ಅಂತ, ಅದು ಒಂದನ್ನ ಬರಿಬೋದೆ. ಇದು ನೀವು ಎಲ್ಲಿ ಬರಿಬೇಕು ಅಂತಂದ್ರೆ ಕಾರಣವಾಗುವ ಆ ಒಂದು ಪಾರ್ಟ್ ಅಲ್ಲೇ ಬರ್ದ್ಬಿಡಿ. ಸೊ ತಡೆಗಟ್ಟುವ ಕ್ರಮಗಳ ಬಗ್ಗೆ ಅಂತ ಹೇಳಿದಾಗ, ಸೊ ನೀವು ಏನ್ ಪ್ರಾಬ್ಲಮ್ಸ್ ಬರ್ದಿದ್ದೀರಾ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ತಾ ಹೋಗ್ಬೇಕು. ಏನು ಅಂತಂದ್ರೆ ಸಹಜೀವಿತ್ವ, ಸಹಬಾಳಿತ್ವ ಅಂದ್ರೆ ಕೋ ಎಕ್ಸಿಸ್ಟೆನ್ಸ್, ಪೀಪಲ್ ಆ್ಯಂಡ್ ಆನಿಮಲ್ಸ್ ಶುಡ್ ಕೋ ಎಕ್ಸಿಸ್ಟ್ ಟುಗೆದರ್ ಅನ್ನುವಂಥದ್ದನ್ನ ಬರಿಬೇಕಾಗುತ್ತೆ. ಮತ್ತು ನೀವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತಗೊಳ್ಬೇಕಾಗುತ್ತೆ. ಈಗ ಅಂಡರ್ ಪಾಸ್, ಓವರ್ ಪಾಸ್, ಕೆಲವೊಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಬ್ರಿಡ್ಜಸ್ ಅಥವಾ ಏನು ಹೈವೇ ಜಾಗದಲ್ಲಿ ಅಂಡರ್ ಪಾಸ್ ಮತ್ತು ಓವರ್ ಪಾಸ್ ಅಂತ ಏನಂತ ಕರಿತೀವಿ.
ಸೊ ಇದನ್ನ ಮಾಡಿದ್ದಾರೆ. ಎಸ್ಪೆಷಲಿ ಈಗ NH209 ಇಫ್ ಐ ಆಮ್ ನಾಟ್ ರಾಂಗ್, ಕನಕಪುರ ರೋಡ್ ಹತ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಆನೆಗಳಿಗೆ ಬನ್ನೇರುಘಟ್ಟದಿಂದ ಸವನ್ದುರ್ಗ ಫಾರೆಸ್ಟ್ಗೆ ಹೋಗೋದಕ್ಕೆ ಒಂದು ದಾರಿ ಮಾಡಿಕೊಡಲಾಗಿದೆ. ಯಾಕೆಂತಂದ್ರೆ ಅದು ಈ ರೋಡ್ ಆಕ್ಸಿಡೆಂಟ್ಸ್ನ ತಪ್ಪಿಸಲು ಅಥವಾ ಮಾನವ ವನ್ಯಜೀವಿ ಸಂಘರ್ಷಣೆಯನ್ನು ತಪ್ಪಿಸಲು ಮಾಡಿದ್ದಾರೆ. ಈ ರೀತಿ ಹಲವಾರು ಜಾಗಗಳಲ್ಲಿ ಭಾರತದಲ್ಲಿ ಈ ರೋಡ್ಗಳ ಮಧ್ಯದಲ್ಲಿ ರೋಡ್ ಎಲ್ಲಿ ಈ ಕಾಡನ್ನು ಕಟ್ ಮಾಡುತ್ತೋ, ವೇರ್ ದ ರೋಡ್ ಕಟ್ ಅಕ್ರಾಸ್ ದ ಫಾರೆಸ್ಟ್, ಅಲ್ಲಿ ಈ ಒಂದು ಏನು ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನೊಂದು ಫೆನ್ಸಿಂಗ್, ಎಲೆಕ್ಟ್ರಿಕಲ್ ಫೆನ್ಸಿಂಗ್ ನಮಗೆ ಹೆಲ್ಪ್ ಆಗಿಲ್ಲ. ಸೊ ಅದಕ್ಕಾಗಿ ನೀವು ಏನ್ ಬರಿಬೋದು ಅಂತ ಅಂದ್ರೆ ಕಾರಿಡಾರ್ಗಳನ್ನು ಆಯ್ಕೆ ಮಾಡಿ, ಚೂಸ್ ಮಾಡಿ. ಕಾರಿಡಾರ್ ಅಂದರೆ ಸಂಚಾರಿ ಮಾರ್ಗಗಳನ್ನು ಗುರುತು ಹಿಡಿದು ಅಲ್ಲಿ ಆದಷ್ಟು ಜನರ ಒಂದು ಪ್ರೆಸೆನ್ಸ್ ಅಥವಾ ಅವ್ರು ಇರುವಂಥದ್ದನ್ನು ಆದಷ್ಟು ತಡೆಗಟ್ಟುವುದು, ಅದನ್ನ ಮಾಡ್ಬೋದು. ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವುದು, ಸಂಘರ್ಷಣೆ ಒಂದು ಸಲ ಆದ ನಂತರ ಅದ್ರ ಬಗ್ಗೆ ಅಂತ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನೀವು ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು. ಹೆದ್ದಾರಿಗಳಲ್ಲಿ ಈ ಅಂಡರ್ ಪಾಸ್, ಓವರ್ ಪಾಸ್ ಅದನ್ನು ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಅದೆಲ್ಲ ನೀವು ಬರಿಬೋದು ತಡೆಗಟ್ಟುವ ಕ್ರಮದಲ್ಲಿ. ಸೊ ಇಷ್ಟು ಇದೆ. ಸೊ ಯಾವಾಗ ನೀವು ಎಕ್ಸಾಂಪಲ್ಸ್ ಈ ರೀತಿಯ ಪ್ರಶ್ನೆಗಳಲ್ಲಿ ಉದಾಹರಣೆಗಳನ್ನ ಆಡ್ ಮಾಡ್ತೀರಾ, ನಿಮ್ಮ ಒಂದು ಆನ್ಸರ್ಗೆ ಸಬ್ಸ್ಟೆನ್ಸ್ ಸಿಗುತ್ತೆ ಜಾಸ್ತಿ. ಯು ಕ್ಯಾನ್ ಫೆಚ್ ಮೋರ್ ಮಾರ್ಕ್ಸ್ ಇನ್ ಇಟ್ ಅಂತ ಹೇಳ್ಬೋದು. ಮೂರನೇದಾಗಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಕೇಳಿದರೆ, ಪುವರ್ ಆರ್ ಮೋರ್ ವಲ್ನರೇಬಲ್ ಟು ಕ್ಲೈಮೇಟ್ ಚೇಂಜ್. ಬಡವರು ಅತಿಯಾಗಿ ಈ ಹವಾಮಾನ ಬದಲಾವಣೆ ಅಥವಾ ವಾಯುಗುಣ ಬದಲಾವಣೆಗೆ ಈಡಾಗುತ್ತಾರೆ, ತೊಂದರೆಗೆ ಈಡಾಗುತ್ತಾರೆ. ಒಂದು, ಹೇಗೆ ಜನರ ಈ ಒಂದು ಜೀವನದ ಮೇಲೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಪ್ರಭಾವ ಬೀರಿದೆ ಮತ್ತು ಅದನ್ನು ಎದುರಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಕಾರ್ಯಕ್ರಮವನ್ನು ನಾವು ತಗೊಳ್ಕೊಂಡಿದೀವಿ ಅಂತ. ಸೊ 3 ಭಾಗ ಇದೆ. ಒಂದು, ಅವರ ಮೇಲೆ ಯಾವ ರೀತಿ ಪರಿಣಾಮ, ಅವರು ವಲ್ನರೇಬಲ್, ಅವ್ರ ಪರಿಣಾಮಕ್ಕೆ ಈಡಾಗ್ತಿದ್ದಾರೆ. ಎರಡನೇದು ಹೇಗೆ ಅಂತ ಬರಿಬೇಕು. ಮೂರನೇ ಭಾಗ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಕ್ರಮಗಳು. ಸೊ ಸ್ಟಾರ್ಟಿಂಗ್ ಬರಿಬೇಕಾದ್ರೆ ನೀವು ಒಂದು ಇಂಟ್ರೊಡಕ್ಷನ್ ಆಗಲಿ ಅಥವಾ ಕೆಲವೊಂದು ಉದಾಹರಣೆಗಳೊಂದಿಗೆನೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ದ್ಯಾಟ್ ಯುವರ್ ಆನ್ಸರ್ ಇಸ್ ಡಿಫ್ರೆಂಟ್. ಪ್ರತಿ ಸಲನೂ ಡೆಫಿನಿಷನ್ ಅಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಕೆಲವೊಂದು ಸ್ಥಳಗಳನ್ನು ತೆಗೆದುಕೊಂಡು ನೀವು ಅಥವಾ ಒಂದು ಕೋಟ್ ಅಥವಾ ಒಂದು ಸ್ಟೇಟ್ಮೆಂಟ್ನ ಜೊತೆಗೆ ಸ್ಟಾರ್ಟ್ ಮಾಡ್ಬೋದು, ಅದು ಮಾಡ್ಬೋದು. ಸೊ ಮಧ್ಯಭಾಗಕ್ಕೆ ಹೋಗೋದಾದ್ರೆ, ಹೌ ಕ್ಲೈಮೇಟ್ ಚೇಂಜ್ ಇಸ್ ಎಫೆಕ್ಟಿಂಗ್ ಲೈವ್ಲಿಹುಡ್ ಆಫ್ ಪೀಪಲ್. ಅವರ ಜೀವನೋಪಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂದ್ರೆ ಈ ಸ್ಟೆಪ್ಸ್ಗಳನ್ನ, ಈ ಪಾಯಿಂಟ್ಸ್ಗಳನ್ನ ಬರಿಬೋದು. ಒಂದು ಏನು ಅಂತ ಅಂದ್ರೆ ಬರಗಾಲ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಬರಗಾಲ, ಡ್ರಾಟ್ ಆರ್ ಫೆಮೈನ್ ಇಸ್ ದ ಫಸ್ಟ್ ಥಿಂಗ್. ಅದರಿಂದ ಏನಾಗ್ತಾ ಇದೆ, ಅಗ್ರಿಕಲ್ಚರಲ್ ಈಲ್ಡ್, ಕೃಷಿಯಲ್ಲಿ ತೊಂದರೆ ಆಗ್ತಾ ಇದೆ. ಜೀವನೋಪಾಯ ಅಂತ ಫೋಕಸ್ ಮಾಡಿರೋದ್ರಿಂದ ಅದರ ಮೇಲೆ ಮಾತ್ರ ನಾವು ನೋಡ್ತಾ ಇದೀವಿ. ಇನ್ನೊಂದು, ಈ ಕ್ಲೈಮೇಟ್ ಚೇಂಜ್ ಇಂದ ವಲಸೆ ಹೋಗೋದು ಜಾಸ್ತಿ ಆಗ್ತದೆ. ವಲಸೆ ಅಂತ ಅಂದ್ರೆ ಈ ಹಳ್ಳಿಗಳಿಂದ ಅಥವಾ ಇಲ್ಲಿ ನೆರೆ ಆಗಿರುವ ಪ್ರದೇಶ ಆಗಿರ್ಬೋದು ಅಥವಾ ಭೂಕುಸಿತ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಇಂದ ಇಲ್ಲಿಂದ ಏನ್ ಮಾಡ್ತಾರೆ, ಬೇರೆ ಬೇರೆ ಪಟ್ಟಣಕ್ಕೆ ಅಥವಾ ಜಾಗಗಳಿಗೆ ವಲಸೆ ಹೋಗ್ತಾರೆ. ಅಲ್ಲಿ ಪುನಃ ಏನಾಗುತ್ತೆ, ಜನಸಂಖ್ಯೆಯ ಸ್ಫೋಟ ಆಗಿರ್ಬೋದು ಅಥವಾ ಜನಸಂಖ್ಯೆ ಹೆಚ್ಚಾಗುತ್ತಿರೋದು ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ಬೋದು. ಇದನ್ನೆಲ್ಲ ನೀವು ಎಷ್ಟು ಪ್ರಿಸೈಸ್ ಆಗಿ ಬರೀತೀರೋ ಅಷ್ಟು ಒಳ್ಳೇದು. ಅಂದ್ರೆ ಕಡಿಮೆ ಪದಗಳನ್ನು ಉಪಯೋಗಿಸಿ ಬರಿಬೇಕಾಗುತ್ತೆ, ಪಾಯಿಂಟ್ಸ್ ಇದಿರುತ್ತೆ. ಮತ್ತಿನ್ನೊಂದೇನು ಅಂತ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಅಥವಾ ಅಪೌಷ್ಟಿಕತೆ. ಯಾಕೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಇದ್ದಾಗ ಅದರಲ್ಲಿ ನಮಗೆ ಅಗ್ರಿಕಲ್ಚರಲ್ ಈಲ್ಡ್ ಕಮ್ಮಿ ಇದ್ದಾಗ ಏನಾಗುತ್ತೆ, ಅಪೌಷ್ಟಿಕತೆನೂ ಒಂದು ಕಾರಣ. ಇದೀಗ ಆಫ್ರಿಕಾ ಖಂಡದಲ್ಲಿ ನೋಡೋದಾದ್ರೆ ಒನ್ ಆಫ್ ದ ಪ್ರೈಮರಿ ಪ್ರಾಬ್ಲಮ್ಸ್ ಅಥವಾ ತುಂಬಾ ಒಂದು ದೊಡ್ಡ ಒಂದು ಸಮಸ್ಯೆ ಏನು ಅಂತ ಅಂದ್ರೆ ಅಪೌಷ್ಟಿಕತೆ. ಯಾಕೆ ಅಂತಂದ್ರೆ ಬರಗಾಲ ಯಾಕೆ, ಕ್ಲೈಮೇಟ್ ಚೇಂಜ್ ಇಂದ, ಅದರಿಂದ ಅಪೌಷ್ಟಿಕತೆ ಆಗ್ತದೆ. ಅದು ಒಂದು ಪಾಯಿಂಟ್ ಆಗಿ ನೀವು ಬರ್ಕೊಬಹುದು, ಅಪೌಷ್ಟಿಕತೆ ಅಂತ ಬರ್ಕೊಳ್ಬೋದು. ಮತ್ತು ಇನ್ಕಮ್, ಆರ್ಥಿಕವಾಗಿ ನೋಡೋದಾದ್ರೂ ಸಹ ಕೆಲವೊಂದು ಬಾರಿ ನಾವು ಕೃಷಿಯಲ್ಲಿ ಮಾಡಿರುವಂತ ಬಂಡವಾಳ ಅಥವಾ ಹೂಡಿಕೆ ಏನು ಇನ್ವೆಸ್ಟ್ ಮಾಡಿರ್ತೀವಿ, ಅದು ನಮಗೆ ಸರಿಯಾದ ರೀತಿಯಲ್ಲಿ ಸಿಗೋದಿಲ್ಲ. ಅದು ಆಗೇನಾಗುತ್ತೆ, ದಿಸ್ ವಿಲ್ ಲೀಡ್ ಟು ಪಾವರ್ಟಿ, ಬಡತನಕ್ಕೆ ಇನ್ನೂ ದಾರಿ ಮಾಡಿಕೊಡುತ್ತೆ. ಇದನ್ನ ಬರಿಬೋದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಎಫರ್ಟ್ಸ್ ಅಂತ ಬಂದಾಗ ವಿ ಕ್ಯಾನ್ ಮೇಕ್ ಇಟ್ ವೆರಿ ಪ್ರಿಸೈಸ್, ಸಣ್ಣದಾಗಿ ಬರ್ಕೊಬಹುದು. ಬಹುಮುಖ್ಯವಾದ ಒಂದು ಒಪ್ಪಂದ ಅಂತಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಬರೆದು, ನಂತರ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಒಂದು ಯೋಜನೆ ಇದೆ, ಅದಕ್ಕೆ ನಾವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ, ರಾಷ್ಟ್ರೀಯ ಉದ್ದೇಶಪೂರ್ವಕ ಕೊಡುಗೆಗಳು ಅಂತ. ಅದೇನಂತ ಅಂದ್ರೆ ಪ್ರತಿಯೊಂದು ರಾಷ್ಟ್ರ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಅದನ್ನ ಬರಿಬೇಕಾಗುತ್ತೆ. ಪ್ಯಾರಿಸ್ ಅಗ್ರಿಮೆಂಟ್ ಇದರಲ್ಲೇ ನೀವು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಪ್ಪಂದವಾಗಿ ಕನ್ಸಿಡರ್ ಮಾಡಿ ಅದ್ರ ಮೇಲೆ ಪಾಯಿಂಟ್ಸ್ ಬರೆದ್ರೂ ಅದು ಸಾಕಾಗುತ್ತೆ. ಯಾಕಂದ್ರೆ ಅದೊಂದೇ ನಮಗೆ ಇರುವಂತ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗಾಗಿ ಇರುವಂತ ಒಂದು ಏನು ಚೌಕಟ್ಟು ಅಂತ ನಾವು ಕರಿತೀವಿ. ಅದರ ಬಗ್ಗೆ ಬರೆದು ನೆಕ್ಸ್ಟ್ ಕನ್ಕ್ಲೂಷನ್ ಅಲ್ಲಿ ಏನ್ ಬರಿಬೇಕು ಅಂತ ಅಂದ್ರೆ
ಈ ಬಡ ರಾಷ್ಟ್ರಗಳಿಗೆ ಅಥವಾ ಈ ಬಡತನಕ್ಕೆ ದಾರಿ ಆಗುತ್ತಿರುವ ಈ ಹವಾಮಾನ ಬದಲಾವಣೆಯಲ್ಲಿ ಆಗುತ್ತಿರುವ ಕೆಲವೊಂದು ಕ್ರಿಯೆಗಳಿಂದ ಏನಾಗ್ತದೆ ಅಂತಂದ್ರೆ ನಾವು ಕ್ಲೈಮೇಟ್ ಜಸ್ಟಿಸ್ ಅಂತ ಕರಿತೀವಿ, ಹವಾಮಾನ ನ್ಯಾಯ ಅಂತ ಕರಿತೀವಿ. ಏನಂತ ಅಂದ್ರೆ ಬಡ ರಾಷ್ಟ್ರಗಳು, ಈಗ ಎಲ್ಲಾ ರಾಷ್ಟ್ರಗಳು ಸಂಪೂರ್ಣವಾಗಿ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಎಮಿಟ್ ಮಾಡ್ತಾ ಇದೆ. ಸೊ ಎಲ್ಲಾ ರಾಷ್ಟ್ರಗಳನ್ನ ಸಮವಾಗಿ ನೋಡದೆ ಯಾವ ರಾಷ್ಟ್ರಗಳಿಗೆ ಯಾವ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಬೇಕು, ಬಡ ರಾಷ್ಟ್ರಗಳಿಗೆ ಬೇಕಾದಂಥ ಸಹಾಯವನ್ನು ಇನ್ನುಳಿದಂಥ ರಾಷ್ಟ್ರಗಳು, ಎಸ್ಪೆಷಲಿ ಮುಖ್ಯವಾಗಿ ಯಾವುದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅತಿ ಹೆಚ್ಚಾಗಿ ಹೊರಬಿಡಲಾಗ್ತಿದೆಯೋ ಆ ರಾಷ್ಟ್ರಗಳು ಇದರಲ್ಲಿ ಭಾಗಿಗೊಳ್ಬೇಕು, ಸೊ ಸಹಾಯ ಮಾಡಬೇಕು ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ ಇಷ್ಟು ನಮಗೆ ಈ ಒಂದು 3 ಕ್ವೆಶನ್ ಅಲ್ಲಿ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರಿಬೋದು ನಾವು. ಥ್ಯಾಂಕ್ ಯು.